ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇವತ್ತೇನು ಅಂತಂದರೆ, ಫಸ್ಟ್ ಮಂತ್ರಾಲಯಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ, ಮತ್ತು ಈ ಕಂಟೆಂಟು ಅವನೇ ಕೊಟ್ಟಿರೋದು. ಏನು ಅಂತಂದರೆ, ಒಂದು ಪ್ರ್ಯಾಂಕ್ ಮಾಡೋದು. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನನ್ನ ಫ್ರೆಂಡ್ಸಿಗೆ ಏನಂತಂದರೆ, ಟ್ರೈನ್ ಟಿಕೆಟು ರಿಟರ್ನ್ ಬರೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಪ್ರ್ಯಾಂಕ್ ಮಾಡಬೇಕು ಅಂತ ಅವ್ನು ಚಾಲೆಂಜ್ ಮಾಡಿದ್ದಾನೆ. ಮತ್ತು ಈ ಕಂಟೆಂಟ್ ಐಡಿಯಾನು ಅವನೇ ಕೊಟ್ಟಿದ್ದಾನೆ. ನೋಡೋಣ ಇದು ನಾನು ಸಕ್ಸೀಡ್ ಆಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ಅದನ್ನೇ ಟ್ರೈ ಮಾಡೋಣ. ಇಬ್ಬರು ಫ್ರೆಂಡ್ಸ್ ಬರ್ತಾರೆ, ನಾವು 3 ಜನ ಹೋಗ್ತಾ ಇದ್ದೀವಿ ಟೋಟಲು. ನಾನು ಇಬ್ಬರು ಫ್ರೆಂಡ್ಸ್ ಬರ್ತಾರೆ, ಅವರು ನೋಡೋಣ. ಇವಾಗ ಬಂದಮೇಲೆ ಒಂದೊಂದೇ ನೋಡೋಣ, ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ಇವಾಗ ಮೆಟ್ರೋದಲ್ಲಿ ಬಂದಿದ್ದೀನಿ, ಲಿಫ್ಟು. ಇವಾಗ ಹೋಗ್ಬೇಕು, ಆಚೆ ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದೀನಿ. ಬಂದ ನೋಡಿ, ನಮ್ಮ ಒಬ್ಬ ಹುಡುಗ ಬಂದವನೇ. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ ಹೀರೋ. ನಡಿಯಲ್ಲ. ಎಲ್ಲಿಗೆ? ದನ ಮೀಸಕ. ಇವಾಗ ನಾನು ವಿಜಯನಗರ ಅತ್ತಿಗುಪ್ಪೆಯಲ್ಲಿದ್ದೀನಿ. ಇವಾಗ ನಮ್ಮ ಹುಡುಗ ಇನ್ನೊಬ್ಬ ಮನುವನದಲ್ಲಿ ಹತ್ತುತ್ತಾನೆ. ಮನುವನ ಅಂದರೆ ಯಾವುದೋ ಸ್ಟಾಪ್ ಅದು? ಆದಿಚುಂಚನಗಿರಿನ? ಆದಿಚುಂಚನಗಿರಿ ಮಠದಲ್ಲಿ ಹೊಸ ಹಳ್ಳಿ. ನಮಗೆಲ್ಲ ಮನುವನ ಹಳೆಯದು, ನಿಮ್ಗೆ ಇವಾಗ ಹೊಸ ಹಳ್ಳಿ ಆಗಿಬಿಟ್ಟಿದೆ ಅದು. ಇವಾಗ ಅಲ್ಲಿ ಇನ್ನೊಬ್ಬ ಅನ್ನ ಅಲ್ಲಿ ಟ್ರೈನ್ ಹತ್ತಾನೆ, ಮೆಟ್ರೋಯಿಂದ. ನಾವು ಯಶವಂತಪುರ್ಗೆ ಹೋಗಬೇಕು. ಯಶವಂತಪುರಿಂದ ಡೈರೆಕ್ಟು ಮಂತ್ರಾಲಯ ಟ್ರೈನ್ ಇದೆ. ಅಲ್ಲಿ ಹೋಗ್ಬಿಟ್ಟು ಇನ್ನೂ ನಮ್ಮ ಇವ್ರಿಗೆ ಇನ್ನೊಬ್ಬ ಹುಡುಗಂಗೆ ಫೋನ್ ಮಾಡಬೇಕು. ಟಿಕೆಟ್ ಬೇರೆ ಕನ್ಫರ್ಮ್ ಆಗಿಲ್ಲ. ಏನು ಮಾಡಿ ವಿನಯ್ ಫೋನ್ ಮಾಡೋದು, ಇದ್ದೊಂದು ಆನ್ ಟೈಮ್ ಇದೆ ಅಂತ. ಬಟ್ ಅದನ್ನು ಫೋನ್ ಮಾಡಬೇಕು ಅವನಿಗೆ ಅಂತ ಹೇಳ್ತಾನೆ. ಟಿಕೆಟ್ ಕನ್ಫರ್ಮ್ ಆಗೋದಕ್ಕೆ ಅವ್ರಿಗೆ TCಗೆ ಒಂಥರ ಫೋನ್ ಮಾಡಬೇಕು. ಇನ್ನೊಬ್ರಿಗೆ ರೈಲ್ವೆದವ್ರು ಯಾರೋ ಪರಿಚಯ ಅವರೇ ಅಂದ್ವಲ್ಲ. ನಾವು ಒಂದು ದಪ್ಪ ನನ್ನ ಮಗನೇ ಏನು ಮಾಡೋದು ಏನೋ ಗೊತ್ತಿಲ್ಲ. ಹೋಗೋದು ಹೆಂಗೋ ಹೋಗಿ ರಿಟರ್ನು ಕನ್ಫರ್ಮ್ ಆಗಲ್ಲ ಅಂತ ಹೇಳ್ತಾವೆ ನಮ್ಮ ಹುಡುಗ. ಅವ್ರಿಗೆ ಫೋನ್ ಮಾಡಿ ಒಂದ್ಸಲ ಕೇಳುವಂತವನೇ, ನೋಡೋಣ ಏನಾಗುತ್ತೆ. ಮೆಟ್ರೋನು ಅಷ್ಟೇ, ಮುಂಚೆ ಕಮ್ಮಿ ಇತ್ತು. ಇವಾಗ ಯಶವಂತಪುರ್ಗೆ, ವಿಜಯನಗರದ ಯಶವಂತಪುರ್ಗೆ 60 ರೂಪಾಯಿ. 40 ಎಷ್ಟಿತ್ತು ಮುಂಚೆ? 40-35 ಎಲ್ಲ ಬ್ಯಾಂಡ್ ಬಜಾಯಿಸ್ತವ್ರೆ ಅಂತ. ತುಂಬ ಜಾಸ್ತಿ ಆಯಿತು. ಹೌದು. RCB ಮ್ಯಾಚ್ ಗೆಲ್ತಲ್ಲ, ಎಲ್ಲ ಜನಗಳೆಲ್ಲ ನುಗ್ಗಿರ್ಬಿಟ್ರಲ್ಲ, ಲಾಸ್ ಮಾಡ್ಬಿಟ್ರಲ್ಲ, ರಿಕವರಿ ಮಾಡ್ತವ್ರೆ. ರಿಕವರಿ ನಮ್ಮ ಮೆಟ್ರೋ ಬಂದಿದೆ. ಇವಾಗ ಮೆಟ್ರೋಯಿಂದ ಹೊರಡೋಣ. ಸುವಾಸಕ್ಕೆ ಫೋನ್ ಮಾಡಾಯ್ತು. ಹೊಡಿತಾ ಇದೆ ನೋಡಿ, ಎಷ್ಟು ಖಾಲಿ ಇದೆ. ಎಲ್ಲ ಕುತ್ಕೊಂಡು ಹೋಗ್ತಾ ಇದೆ. ಇವಾಗ ಏನು ಮಾಡೋದು ಫಸ್ಟ್ ಅದೇ ಹೇಳು. ರಿಟರ್ನ್ದು ತಮಾಷೆ ಮಾಡ್ತಾಯಿಲ್ಲ, ಇದು ನಿಜ. ವೀಡಿಯೋ ಮಾಡ್ತೇನೆ ಅಂದ್ಬಿಟ್ಟು ಆಮೇಲೆ ತಮಾಷೆ ಅನ್ಕೋಬೇಡ. ಬುಕ್ ಮಾಡಿರೋದು 2 ನೀನು ಫಸ್ಟ್ 1000 ರೂಪಾಯಿ ಹೋದ್ರೆ ಹೋಯ್ತು, 10,000 ರೂಪಾಯಿ ಕಳೆದಿದ್ದೀಯ ಅಷ್ಟೇ. ಇದ್ಯಾವ ಬರ. ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ. ಬೇಗ ತಿಳ್ಕೊ. ಆ್ಯಕ್ಚುಲಾಗಿ ಏನಾಗಿತ್ತು ಗೊತ್ತಾ, ಲಾಸ್ಟ್ ಟೈಮು ಕುಂಭಮೇಳಕ್ಕೆ ಹೋಗಿದ್ವಿ. ಅಲ್ಲಿ ಹಿಂಗೆ AC ಕೋಚು ಟ್ರೈನ್ ಬುಕ್ ಮಾಡಿ ಅದನ್ನು ಹಿಂಗೆ ಲೇಟಾಗಿ ಹೋಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. 10,000 ರೂಪಾಯಿ ಟಿಕೆಟ್ ಫೇರು ಹೋಯ್ತು, ವೇಸ್ಟ್ ಆಯಿತು. ಇವಾಗ ಅದನ್ನೇ ಅವ್ನು ಹೇಳ್ತಾರೆ, 10,000ನೇ ವೇಸ್ಟ್ ಮಾಡಿದೆ ಅಂತ. ಇನ್ನು 1,000 ಏನು ಅಂತ. ನಾನು ಹೆಂಗಪ್ಪ ಕಂಫರ್ಟಬಲಾಗಿ ರಿಟರ್ನಾಗಿ ಬರೋದು ಅಂತ ವ್ಯವಸ್ಥೆ ಮಾಡ್ತಾಯಿದ್ರೆ ಒಂದು ತಿರ್ಗಿ ಹಳೇದ್ರ ಬಗ್ಗೆ ಹೇಳ್ತಾವೆ. ಏನು ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಹೊಸ ಹಳ್ಳಿ ಸ್ಟಾಪಿಗೆ ಬಂದಿದ್ದೀವಿ. ಇವಾಗ ಬರ್ತಾನೆ ನಮ್ಮ ಶಿಷ್ಯ ಇನ್ನೊಬ್ಬ. ಇವನೇ ಕ್ಯಾಮರಾಯಿಂದ ಹಚ್ಕೋತ ನೋಡಿ. ಸಡಿವಾಗ ರಂಗ ಹೋಯ್ತವನೆ. ಇವಾಗ ಮಾತಾಡೋ. ಕ್ಯಾಮ್ರಾ ಆಫ್ ಆದಾಗಲ್ಲ, ಮೀಟರ್ ಬೇಕು. ಮೀಟರ್ ಬೇಕು. ಮೀಟರ್
ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಏದ್ರ ಬಗ್ಗೆ ಮಾತಾಡ್ಬೇಕು ಹೇಳು. ಇವಾಗ ಇಷ್ಟೊಂದಂಗೆ ಬೊಗಳೋದಲ್ಲ, ಅದನ್ನೇ ಮತ್ತೆ ಬೊಗಳು. ಹಾಯ್ ಹಲೋ ಅವರಿಗೆ ಜೈ ಅಕಟಕಟ ಆನಂದ ಗಿಲ್ಬಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ನೋಡಿ ಅವ್ನು ಮೊಬೈಲ್ ಕಿತ್ತು ಎತ್ಕೊಡ್ತೀನಿ ಅಂತ ನಾಚಿಗೆ ಮೊಬೈಲ್ ಕೊಡಿಸ್ತೀಯ ನೀನು. ಮೊಬೈಲ್ ಅವ್ನು ಕಿತ್ತು ಎತ್ತರೆ ಮೊಬೈಲ್ ಕೊಡಿಸ್ತೀಯ. ಮಾಡ್ತಾ ಇದೆಯಲ್ಲ. ಹೋಗ್ಲಿ ಇವಾಗ ಇದೇಳು ಹೋಗ್ಲಿ, ಕನ್ಫರ್ಮ್ ಆಗಿಲ್ಲ ಅಂದರೆ ಏನು ಮಾಡೋದು ಅದೇಳು. ಇನ್ನೇನು ತೋರಿಸ್ತಾ ಇಲ್ಲ ಬಿಡು. ಹಾಂ ಯಾವನು ಬಸ್ಸು ಅಂತ 1,500,000 ಟಿಕೆಟು. ಸುಮ್ಮನೆ ಅನ್ಕೋಣ, ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ ಸರ್? 1,000 ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್. ನೀವೇ ಹೇಳಿ ಕಮೆಂಟ್ ಶೇರ್ ಟ್ಯಾಗ್ ಎಲ್ಲ ಮಾಡಿ. ಗೌರ್ಮೆಂಟ್ ಎಂಪ್ಲಾಯ್ಗೆ ಏನಾದ್ರು ಕಡಿಮೆನಾ 1,000 ಹೇಳಿ. ಹಿಂಗೆ ಬಂದ್ಬಿಡ್ತಾರೆ ಕಣ, ನಿನ್ನ ಮಕ್ಕ ಇಟ್ಬಿಡ್ತಾರೆ. ನೋಡು ತಲೆ ಕೆಡ್ಸ್ಕೋಬೇಡ. ಸ್ಟೇಷನ್ 2:30 ಹೋಗಿ ಏನು ಮಾಡೋದು? ಹುಲ್ಲಲ್ಲೇ ಅಂತ ಇರೋದು. ಅಲ್ಲ ಇವಾಗ 2:30 ಮಧ್ಯರಾತ್ರಿಗೆ ಅಲ್ಲಿ ಹೋಗ್ತೀವಿ. ಆಟೋ ಸಿಗುತ್ತಾ ಇಲ್ವಾ ಅನ್ನೋದು ನಮ್ಮ ಹುಡುಗ ಸಿಗುತ್ತೆ ಅಂತ ಹೇಳ್ತಾವನೆ. ಎನಿ ಟೈಮ್ ಆಟೋಗಳು ಸಿಗುತ್ತೆ ಅಂತವ್ರೆ. ನಿಮಗೂ ಏನೋ ಈ ಥರ ಡೌಟ್ ಇತ್ತಾ ಅಥವಾ ಕನ್ಫರ್ಮ್ ಆಗಿ ಗೊತ್ತಿತ್ತಾ ಸಿಗುತ್ತೆ ಮಧ್ಯರಾತ್ರಿ ಅಂತ ಎಲ್ಲ ಕಮೆಂಟಲ್ಲಿ ತಿಳಿಸಿ. ತುಂಬ ಮಿಲಿಯನ್ ಗಟ್ಟಲೆ ನೋಡ್ತೀರಲ್ವ ನನ್ನ ವೀಡಿಯೋಸ್ನ. ಅದಕ್ಕೆ ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ ನೋಡ್ಬೇಕು ಈ ವಿಡಿಯೋ. ನೋಡೋಣ. ಫೈನಲಿ ಇದಕ್ಕೆ ಮೆಜೆಸ್ಟಿಕ್ ಬಂದಿದ್ದೀವಿ. ಮೆಟ್ರೋ ಟ್ರೈನ್ನ ಚೇಂಜ್ ಮಾಡಬೇಕು. ಅವನು ನಮ್ಮ ಇನ್ನೊಬ್ಬ ಹುಡುಗಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಲ್ಲ, ಆಗ್ತಾಯಿಲ್ಲ. ಯಾಕಂದರೆ ಅವನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ನಾಚ್ಕೊತಾವನೆ. ನಾನು ಮಾಡೋದೇ ಇಲ್ಲಿ ಹೆಂಗೆ ಬರ್ತಾನೆ ಏನು ಕತೆ. ಇವಾಗ ಇನ್ನೊಂದು ಟ್ರೈನ್ ಇಲ್ಲಿಂದ ಚೇಂಜ್ ಮಾಡಬೇಕು. ಇಲ್ಲಿಂದ ಯಶವಂತಪುರ್ಗೆ ಇನ್ನೊಂದು ಮೆಟ್ರೋ ತೊಗೋಬೇಕು. ಅಲ್ಲಿಂದ ಹೋದ್ 8:50 ಇರೋದು. ಇವ್ರಿಗೆಲ್ಲ 8:30 ಅಂತ ಹೇಳಿದ್ದೀನಿ. ಮೆಟ್ರೋ ತಗೋತೀಯಾ? ಮೆಟ್ರೋ ತಗೊಳ್ಳಲ್ಲ, ಮೆಟ್ರೋಗೆ ಮೆಟ್ರೋಗೆ ಹೋಗ್ಬೇಕು. ಮೆಟ್ರೋ ತಗೋತೀನಿ ಅಂತ. ಓ ಮೆಟ್ರೋ ತಗೋತಿದೆ. ಸಿದ್ದರಾಮಯ್ಯ ಮೊಮ್ಮಗ ಮೆಟ್ರೋ ತಗೋತಾನಂತೆ. ಇವಾಗ ಹೋಗಿ ನೋಡ, ಮೆಟ್ರೋ ಇನ್ನೊಂದು ಮೆಟ್ರೋನ ಚೇಂಜ್ ಮಾಡಬೇಕು ಅನ್ನೋದು ಬಂದೆ. ನಮ್ಮ ಕನ್ನಡದಲ್ಲಿ ಹೇಳಿದೆ. ಅಣ್ಣಂಗೆ ಏನು ಮಾಡ್ತೀರಾ? ಮೆಟ್ರೋ ಹೋಗೇ ಬಿಡ್ತಾನೆ. ನಾವು ಕೆಳಗಡೆ ಬರೋಷ್ಟು ಇದೇ ಟ್ರೈನು ಅಲ್ಲಿಗೆ ಹೋಗ್ತಾ ಇದ್ದೀವಿ. ತಿರ್ಗಾ ವೆಯ್ಟ್ ಮಾಡಬೇಕು. ಎಸ್ಕೇಪ್ ಆಗೋಯ್ತು. ನಮ್ಮ ಫ್ರೆಂಡ್ ಇದ್ದಾನೆ, ಅವ್ನು ಬರ್ತಾಯಿದ್ದ ಬನ್ನಿ ಹತ್ತಣ ಅಂತ ಕರೆದಿಲ್ಲ, ಹೋಗಿ ನಿಂತ್ಕೊಂಡ್ಬಿಟ್ಟ. ಫ್ರೆಂಡ್ ಮಿಸ್ಸೇ ಆಗೋಯ್ತು. ನೋಡಪ್ಪ, ವೇರ್ ಇಸ್ ಮೈ ಟ್ರೈನ್ ಆ್ಯಪು. ಇದೊಂದು ಇಟ್ಕೊಳ್ಳಿ, ಎಲ್ಲರಿಗೂ ಗೊತ್ತಿರುತ್ತೆ. ನಮಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಗೌರ್ಮೆಂಟ್ ಎಂಪ್ಲಾಯ್ ಅಣ್ಣ ಇದ್ದಾನೆ, ಎಲ್ಲ ಗೊತ್ತು ಗೌರ್ಮೆಂಟ್ ಬಗ್ಗೆ. ನೀವು ಫ್ರೆಂಡ್ನ ಅಂತ ಇಂಥ ಫ್ರೆಂಡ್ನ ಮಾಡ್ಕೋಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಅವನ್ನ. ನೋಡಿ ಟ್ರೈನ್ ಎಲ್ಲಿದೆ, ಏನೋ ಎಕ್ಸಾಕ್ಟ್ ಆಗಿ ನಿಂತಿದ್ಯಾ, ಮಲಗಿದ್ಯಾ, ಓಡ್ತಾ ಇದೆಯಾ, ಎಲ್ಲಾನು ಹೇಳ್ತವ್ರೆ. ಹೇಳ್ಬಿಡ್ತಾರೆ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನಾಯ್ತು ಗೊತ್ತಾ, ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಅವ್ರಾಗ ಅವರೇ ಹೇಳಿದ್ನ ಕರೆಕ್ಟ್ ಟೈಮ್ ಚೆಕ್ ಮಾಡ್ತಾ ಇದ್ವಾ. ಅವರೇ ಬಂದು ಅವ್ರು ರೈಲ್ವೆದಲ್ಲಿ ವರ್ಕ್ ಮಾಡೋದು. ಇದು ಬೇಡ, ಅದು ಕ್ಯಾನ್ಸಲ್ ಮಾಡಿ, ನಾನು ಹೇಳ್ತೀನಿ ಆ ಟ್ರೈನ್ ಮಾಡಿ ಕನ್ಫರ್ಮ್ ಆಗುತ್ತೆ ಅಂತ ಅಂದರು. ನಾವು ಗೋವಾಗಿವ ಅಂದರೆ 1.5 ದಿನ 2 ದಿನ ಅಂದರೆ ಟ್ರೈನು ತತ್ಕಾಲು ಮಾಡೋಣ. ಇದೊಂದು 6-7 ಅವರ್ ಅಲ್ವಾ, ಬಸ್ ಗೀಸಲ್ಲಿ ಹತ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಇವಾಗ ಏನು ಮಾಡೋಣ? ಆಗಿಲ್ಲ ಅಂದರೆ ಬಸ್ ಹತ್ಕೊಂಡು ಬಂದ್ಬಿಡೋಣ. ಇನ್ನೇನು ಮಾಡ್ತೀಯ? ಏನ್ರು ಸ್ವಲ್ಪನೂ ಏನೂ ಇಲ್ಲ ಗಾಯ್ಸ್. ಇವರಿಬ್ಬರಿಗೂ ಪ್ರ್ಯಾಂಕ್ ಮಾಡೋಣ ಅಂತಾರೆ, ನನಗೆ ಪ್ರ್ಯಾಂಕ್ ಮಾಡ್ತಾರೆ ಗಾಯ್ಸ್ ಇವರು. ನಾನೇನು ಅಂದ್ಕೊಂಡೆ, ಟ್ರೈನ್ ಟಿಕೆಟ್ ಇಲ್ಲ, ಏನೋ ಸೀರಿಯಸ್ ಆಗಿ ಹಾಕ್ಕೊಡ್ತಾರೆ, ಆ ಎಕ್ಸ್ಪ್ರೆಷನ್ಸ್ನ ಹಾಕೋಣ ಅಂದ್ಕೊಂಡ್ರೆ ಇಬ್ಬರು ನನಗೆ ಪ್ರ್ಯಾಂಕ್ ಮಾಡ್ತಾರೆ. ಸಿಕ್ಕಿಲ್ಲ ಅಂದರೆ ಏನಾಯಿತು, ಬಸ್ಗೆ ಹೋಗೋಣ ಅಂತ ಹೇಳ್ತಾರೆ. ಏನಪ್ಪ ಇವರು ಇಂಥವ್ರು ಇಟ್ಕೊಂಡು ನಾನು ಹೆಂಗೂರು ಪ್ರ್ಯಾಂಕ್ ವೀಡಿಯೋ ಮಾಡಲಿ. ಯಾವನೊಬ್ಬ ಚಾಲೆಂಜ್ ಆಗ್ತಾ ಪ್ರ್ಯಾಂಕ್ ಮಾಡು ಅಂತ, ನನ್ನ ಮಗ ಚಾಲೆಂಜ್ ಆಗ್ತಾವನು ಹುಡ್ಕೊಂಡು ಹೊಡಿತೀನಿ. ಇವಾಗ ಇವನಿಗೆ ಗೊತ್ತೇ ಇಲ್ಲ, ಆಮೇಲೆ ಗೊತ್ತಾಗುತ್ತೆ ಯಾರು ಅಂತ. ವಿನಯ್ ಪಾಪ ವಿಡಿಯೋ ಕೊಟ್ಟ, ಪ್ರ್ಯಾಂಕ್ ಮಾಡಿವ್ರು ಇಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು. ಇವ್ರು ನೋಡ್ರೆ ನಮಗೆ ಪ್ರ್ಯಾಂಕ್ ಮಾಡ್ತಾರೆ. ನಾವೆಲ್ಲಿ ಹೇಳಿ ಕೇಳಿ ಯಾರು ಫ್ಯಾನ್ ಹೇಳು ಹಾಕ್ತೀನಿ ನೋಡಿ, ಯಾರು ಫ್ಯಾನ್. ಫ್ರೀಯಾಗಿ ಬಂದ್ವಿ. ಇಲ್ಲಿ ನೋಡಿದ್ರೆ ಸುರಿಮಳೆ ಜನರದು. ಆಲೇ 8:40 ಆಗ್ಬಿಟ್ಟಿದೆ. 8:50 ಇರೋ ಟ್ರೈನು. ಎಷ್ಟೇ ಬೇಗ ಬಂದ್ರೂ ಲೇಟ್ ಆಗೇ ಆಗುತ್ತಪ್ಪ. ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
ಚಂದು ಹೆಂಗ್ ಬಂದ್ರು ಲೇಟ್ ಆಯ್ತೈತಲ್ಲೋ. ನೀನ್ ಮಾಡೋದೇ ಲೇಟು ಕಣಪ್ಪ. ನೀನಾ ಅಲೋ ಗಾಡಿ ತಂದ್ಬಿಟ್ಟಿದ್ದೇವೆ, ಎಲ್ಲ ಸರೋಗಿರೋದು ಗಾಡಿ ಇಲ್ಲೇ ನಿಂತಿದೆ ನೋಡಿ ಫೈನಲ್ ಟ್ರೈನ್. ಅಲ್ಲಿ ಬಂದಿದೆ ನೋಡಿ ಸೋಲಾಪುರ್ ಎಕ್ಸ್ಪ್ರೆಸ್. ಎಲ್ಲಿ ಹೋಗ್ತಾ ಇದೆಯಲ್ಲ ಈ ನಂಬರ್ ನೋಡು. ಯಾರು ಬರ್ತಾರೆ ನೋಡು. ಕೊಟ್ಟ ನಮಗೆ ಅಂತಾನೆ ಇವಾಗ ಕನ್ಫರ್ಮ್ ಆಗೈತಾ? ಅದೇ ಕೊಡ್ತಾ ಬಳಿ ಕುತ್ಕೋಬೋದು ಅಷ್ಟೇ. ಫೈನೇ ಒಳಗಡೆ ಬಂದಿದ್ದೀವಿ. ಇತ್ತು ಅಂತೂ ಇನ್ನೊಂದು 5 ನಿಮಿಷ ಟೈಮ್ ಇದೆ. ಇವತ್ತು ಬೇಗನೆ ಬಂದಿದ್ದೀವಿ. ನಾನೆಲ್ಲಪ್ಪ ಇವತ್ತು ಮಿಸ್ ಆಗಿ ಎಸ್ಕೇಪ್ ಆಗಬೇಕು ಅಂದ್ಕೊಂಡಿದ್ದೆ. ಫೈನಲಾಗಿ ಬಂದಿದ್ದೀವಿ. ನೋಡೋಣ ನೆಕ್ಸ್ಟು. ಫಸ್ಟ್ ಊಟ ತಿಂದಿಲ್ಲ, ಊಟ ಎಲ್ಲರೂ ತರಿಸ್ಕೋಬೇಕು. ಊಟ ತರಿಸ್ಕೊಂಡು ಆಮೇಲೆ ನೋಡೋಣ ಈ ಥರ. ಫೈನಲಿ ಮೂವ್ ಆಯಿತು. ಇವಾಗ ಟ್ರೈನು 10 ನಿಮಿಷ ಲೇಟ್. ನಾವು ಬೇಗ ಬಂದಿದ್ದೀವಿ ಅಂದರೆ 8:50ಗೆ 9 ಗಂಟೆಗೆ ಮೂವ್ ಆಗ್ತಾಯಿದೆ. ಮತ್ತು ಹೊಸ ಫೋನ್ ಬಂದೈತಲ್ಲ 17 Pro ಐಫೋನ್. ಏನೋ ತಗೊಳ್ಳೋ ಐಡಿಯಾ ಇದೆಯಾ ನಿಮಗೆ? ನಿಮ್ಮ ಅಪ್ಪ ಕೊಡ್ತಾನೆ. ನನಗೆ ಐಡಿಯಾ ಇಲ್ಲಪ್ಪ. ನಮ್ಮ ಫ್ರೆಂಡ್ಸ್ಗೆ ಐಡಿಯಾ ಇತ್ತು, ಆದರೆ ಏನಂತ ಗೊತ್ತಾ ಅವನು ಏನಂದ ಹೇಳಿಗೆ ಏನು ಅಂದಿರ್ಬೋದು ಅಂತ ಹೇಳಕ್ಕೆ. ಇನ್ನೊಬ್ಬ ಬಂದಿದ್ದಾನೆ ನಮ್ಮ ಜೊತೆಗೆ. ಅವ್ನಿಗೆ ಫೋನ್ ಏನೋ ಹಳೇದಾಗಿತ್ತು, ಹೊಸ ತೊಗೋತೀನಿ. ಅದಕ್ಕೆ ನಾನು ಅಂದೆ 17 Pro ಲಾಂಚ್ ಮಾಡಲ್ಲಪ್ಪ, 17 ಮ್ಯಾಕ್ಸ್ 17 Pro ಐಫೋನ್ ಲಾಂಚ್ ಮಾಡಿ ತಗೊಳ್ಳೋದಿದ್ದಕ್ಕೆ ಅದಕ್ಕೆ ದುಡ್ಡು ಹಾಕೋಬೋದು, ಒಂದು ಉಂಗುರ ಮಾಡಿಸ್ಕೊಬಿಡ್ತೀನಿ. ಇವಾಗ ಐಫೋನ್ 17 2 ಲಕ್ಷ ಆಗುತ್ತೆ. ಇಲ್ಲ 2 ಲಕ್ಷ ಇಲ್ಲ, 2 ಲಕ್ಷ ಹಾಕೊಳ್ಳಿ ಹೋಯ್ತಪ್ಪ. 1.5 ಹಾಕೊಳ್ಳಿ. ಇವಾಗ ಅವನು 1 ವರ್ಷ ಯೂಸ್ ಮಾಡ್ತಾನೆ. 1 ವರ್ಷ ಯೂಸ್ ಮಾಡಿದ್ಮೇಲೆ ಎಷ್ಟು? 1.5 ಲಕ್ಷ, 1.30. ಅದು ಅರ್ಧ ಅಂದ್ರೆ 65,000. ಅದೇ ನೀವು ಚಿನ್ನ ತಗೊಂಡ್ರೆ 1.35 ಕೊಟ್ಟಿರ್ತೀರ, ಅದು ಡಬಲು 2.80 2.70 ಆಗುತ್ತೆ. ಯಾರು ಲಾಭ? ಆ ಥರ ಯೋಚನೆ ಮಾಡ್ತಾರೆ ಗೊತ್ತಾ? ನಾವೆಲ್ಲಾದ್ರೂ ಗೌರ್ಮೆಂಟ್ ಎಂಪ್ಲಾಯಿ ಒಟ್ಟಲ್ಲಿ ಅವ್ರು ಬಾರ ಬರೋದು ಹರಾಜ್ ಆಗ್ತಾ ಇದೀವಿ ಸೇರ್ಕೊಂಡು. ಊಟನ ಯಲಂಕ ಆದ್ಮೇಲೆ ತಿನ್ನುವಂಥವ್ರೆ. ಅದಕ್ಕೆ ಎಲೆ ಅಡಿಕೆ ಹಾಕೊಂಡು ತಿನ್ಬೇಕು. ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಊಟಕ್ಕೆ ಅಂತ ಮೇಲೆ ಕೂತಿದ್ದೀವಿ. ನೋಡೋಣ ಇಲ್ಲೇ ರೈಲ್ವೆ ಸ್ಟೇಷನ್ಗೆ ತೊಗೊಂಡ್ವಿ. ಟ್ರೈನಲ್ಲೇ ಬರ್ತಾಯಿದ್ರು ಊಟ. ನೋಡೋಣ ಏನು ಕೊಟ್ಟಿದ್ದಾರೆ ನೋಡಿ. ಒಂದು ಉಪ್ಪಿನಕಾಯಿ, ಒಂದು ಸ್ಪೂನ್ ಕೊಟ್ಟಿದ್ದಾರೆ. ವೆಜ್ ಬಿರಿಯಾನಿ ಒಂದು ಅಷ್ಟೇ ಸೇಮು. ರೈಲ್ವೆದ ವಾಟರ್ ಬಾಟಲ್ಲು. ತಿನ್ನಪ್ಪ ಮರಿ, ಟೇಸ್ಟ್ ಹೆಂಗಿದೆ ಅಂತ ಒಂದು ಹಾಕೋ, ಹೇಳು ಹೆಂಗಿದೆ ಹೇಳು ಫಸ್ಟ್. ನೀನು ಹೇಳು ಫಸ್ಟ್. ಇವತ್ತು ಹೆಂಗಿದೆ ಹೇಳು. ಹಾಂ ಮಾಡು. ನಾವು ಮನೇಲಿ ಮಾಡಿದಾಗ ಬೈತೀವಿ, ಏನು ಪಲಾವ್ ಮಾಡಿದ್ಯಾ ಅಂತ. ಅಲ್ಲಿ ಮನೇಲಿ ಕಾಸು ಕೊಡಲ್ಲ, ಇಲ್ಲಿ ಕಾಸು ಕೊಟ್ಟರು ಮನೆ ಥರ ಮಾಡಿಲ್ಲ. ಅದೇ ಬೇಜಾರು. ತಿನ್ನು. ಅದೇ ಮನೇಲಿ ಮಾಡಿದಾಗ ಗೊತ್ತಾಗಲ್ಲ ಅದ್ರ ಬೆಲೆ. ಇಲ್ಲೇ ಗೊತ್ತಾಗತ್ತೆ ನಿನಗೆ ಇವಾಗ. ತಿನ್ನು. ಅವ್ರ ಅಕ್ಕ ತಮ್ಮ ಅಂತವ್ರು ಇವ್ನು ಟ್ರೆಂಡ್ ಮಾಡ್ತಾವ್ರು. ಹೌದಾ? ಅವಳೇ ಹಾಕೊಳ್ಳೋದ. ನನ್ನ ತಮ್ಮ ಇದ್ದಂಗೆ ಅವನು. TC ಬಂದಿದ್ದಾರಪ್ಪ. TC ಫೈನಲಿ ನಮ್ಮ ಸೀಟ್ ಇದೊಂದು RSC ಇತ್ತು, ಕನ್ಫರ್ಮ್ ಮಾಡಿಕೊಡಿ ಅಂತ ಅಂದಿದ್ದೀವಿ. ಅದಕ್ಕೆ ಇಲ್ಲಿ ಯಾರು ಬಂದಿಲ್ಲ ಅಂದ್ರೆ ನೀನೇ ಕೂತ್ಕೊಂಡು ಮಜಾ ಮಾಡೋದು. ಇವು ನೋಡು ರೀಲ್ಸ್ ರಾಜ, ಅಡಿಕ್ಟೆಡ್ ಟು ರೀಲ್ಸ್. ಆಯ್ತು ಬಿಡು, ಅಲ್ಲೇ ಅಲ್ಲಿ ತೋರಿಸ್ತಾ ಇದೆ. ಫೈನಲಿ ಮಲ್ಕೊಳ್ತಾ ಇದ್ದೀವಿ. ಇವಾಗ 12 ಗಂಟೆ ಅಂದ್ಕೊಳ್ತೀನಿ. ನೋಡೋಣ 3, 2:30, 2:30 ನಮ್ಗೆ ಸ್ಟಾಪ್ ಇದೆ ನೋಡಿ. ಮಧ್ಯರಾತ್ರಿ ಬೆಳಗಿನ ಜಾವನ ಆದರೂ ಅಂದ್ಕೊಳ್ಳಿ 2:56ಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಳೆ ಬೇರೆ ಬಂದಿದೆ, ಸುಸ್ವಾಗತವನ್ನು ಕೋರುತ್ತಿರುತ್ತದೆ ನಮಗೆ. ಚಂದು, ಹೇಳಪ್ಪ. ಮಿಡ್ ನೈಟ್ ಗುಡ್ ಮಾರ್ನಿಂಗ್. ಮಂತ್ರಾಲಯ ರೈಲ್ವೆ ಸ್ಟೇಷನ್.
ಅಂದ್ರೆ ಆಟೋದು ಇದನ್ನು ಮಾಡ್ತಿ ತೂದು ಎಸಿತ ಇರೋ ಈ ಥರ ಡಿಫ್ರೆಂಟಾಗಿ ಆಟೋ ಹಿಂದೆಗಡೆ ಕುತ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಇವಾಗ ಆಟೋ ಒಳಗಡೆ ಹೋಗುತ್ತೆ ಆಟೋ ಹಿಂದೆಗಡೆ ಕುತ್ಕೊಂಡು ಮಾಡಿದ್ದೀವಿ ಅದೇ ಅವ್ರಿಗೆ ತೋರಿಸಿಲ್ವಲ್ಲ ದೇವಸ್ಥಾನ ನೀವು ಯಾವ ಡಬಲ್ ಮೀನಿಂಗ್ ಯೋಚನೆ ಮಾಡಬಾರ್ದು. ಜರ್ನಿ ಸ್ಟಾರ್ಟ್. ಏನಪ್ಪ ಕ್ಯಾಮ್ರಾಗೆ ಫುಲ್ಲು ಲೈಟಿಂಗ್ ಫುಲ್ಲು ಅಣ್ಣ ಎಲ್ಲ ಉಲ್ಟಾ, ಈ ಪ್ರಪಂಚನೇ ಒಂದು ಉಲ್ಟಾ. ಕೌಂಟರ್ ನಂಬರ್ ಜಸ್ಟ್ ದರ್ಶನ ಆಯಿತು. ದರ್ಶನ ಆಗಿ ಆಚೆ ಬರ್ತಾ ಇದೆ ನೋಡಿ ಹೇಗಿದ್ದಾರೆ. ಫುಲ್ಲು ಇದೆಲ್ಲ ಒಳಗಡೆ ಇರೋದು. ಸೈನ್ಸ್ಗೂ ಮೀರಿತಿದೆ ಅಲ್ಲ ಇತಿಹಾಸ. ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.